ಇವತ್ತು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೋರಾಟಗಾರರಿದ್ದಾರೆ, ಇವ್ರಿಗೆ ಹೋರಾಟಕ್ಕೆ ಸಂದ ಜಯ ಅಂತ ಹೇಳ್ತೀನಿ. ಸೊ ವಿದ್ಯಾವಂತರಿದ್ದಾರೆ ಇವರು. ನಮ್ಮ ಹಾಸನ ಭಾಗಕ್ಕೆ ತುಂಬ ಸಮಸ್ಯೆಗಳಿದೆ. ಸಮಸ್ಯೆಗಳನ್ನೇ ಹೇಳಬಾರ್ದು. ಹಾಸನದಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷ ಇದೆ, ರೈತರ ಸಮಸ್ಯೆ ಇದೆ, ಮಳೆನೂ ಕಮ್ಮಿ ಆಗಿದೆ. ಈ ಥರ ಹಲವಾರು ಏನು ಹಿಂದಿನ ಸರ್ಕಾರಗಳು ಅವೆಲ್ಲ ಬೇಡ, ಏನು ಮಾಡ್ತು ಏನು ಮಾಡಬೇಕು ಅನ್ನೋದು ಬೇಡ. ಇವ್ರಿಗೆ ಏನು ಮಾಡಬೇಕು ಅಂಥದನ್ನ ವಿವೇಚನೆಗೆ ಬಿಟ್ಟಿದ್ದು. ಯಾರು ಏನು ಕೇಳೋದಿಲ್ಲ. ಏನು ಕಾಮಗಾರಿಗಳಾಗಿದ್ದಾವೆ ಅದಕ್ಕೆ ಇವ್ರದ್ದೇ ಹೆಸರು ಹಾಕೊಳ್ಳಿ. ಅಭಿವೃದ್ಧಿಗೆ ಎಲ್ಲ ಮುಖ್ಯಮಂತ್ರಿ ಆಗಿರೋದ್ರಿಂದ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ಯಾವ ಪಕ್ಷಕ್ಕಾಗಲಿ ಒಂದು ಪಂಗಡಕ್ಕಾಗಲಿ ಅಲ್ಲ. ಇವರು ಅಭಿವೃದ್ಧಿ ಕೆಲಸನೇ ಮಾಡಬೇಕು. ವಿದ್ಯಾವಂತಿದ್ದಾರೆ, ತುಂಬ ಹೋರಾಟಗಾರರಿದ್ದಾರೆ. ಇವ್ರಿಗೆ ಒಂದು ಅಭಿನಂದನೆ ಸಲ್ಲಿಸಿ ಸಾಮಾಜಿಕ ಕಾರ್ಯಕ್ರಮಗಳು, ಸಾರ್ವತ್ರಿಕ ಕಾರ್ಯಕ್ರಮಗಳು, ಸಾರ್ವತ್ರಿಕ ಅಭಿವೃದ್ಧಿ ಮಾಡಲಿ. ಹಾಸನಕ್ಕೆ ಏನು ಹಿಂದಿನ ಸರ್ಕಾರದಲ್ಲಿ, ಹಿಂದಿನ ಮುಖ್ಯಮಂತ್ರಿ ಕಾಲದಲ್ಲಿ ಏನು ತೊಂದರೆ ಆಗಿತ್ತು ಅದನ್ನೆಲ್ಲ ನಿವಾರಿಸಿ ಏನು ಮಾಡಬೇಕು ಅಂಥದನ್ನ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಕೇಳ್ಕೊತೀವಿ. ಸ್ಥಳೀಯ ಸಂಸ್ಥೆ ಚುನಾವಣೆ ಸಾಧ್ಯತೆ ಕಾರಣಕ್ಕಿಂತ ಮಾಡಬೇಕಾಗಿರುವಂಥ ಜವಾಬ್ದಾರಿ, ಇವ್ರು ಯಾವ ಥರ ಅಧಿಕಾರ ತಗೊಂಡಿದಾರೋ ಅದೇ ಥರ ಬೇರೆಯವ್ರಿಗೆ ಕೇಳಿಸ್ತರೋದಲ್ಲಿ ಮುನ್ಸಿಪಾಲ್ಟಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ZP ಆಗಿರ್ಬೋದು, ಕೊಡಿಸೋವಂಥ ಕೆಲಸ ಅಲ್ಲಿಂದನೇ ನಾಯಕರನ್ನ ಹುಟ್ಟಾಕುವಂಥ ಕೆಲಸ ಮಾಡಬೇಕು. ನಾಯಕರುಗಳಿದ್ದಾರೆ, ಪಕ್ಷ ಯಾವುದೇ ಇರ್ಬೋದು, ಒಂದು ಸಾಮಾಜಿಕ ನ್ಯಾಯ ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊತೀವಿ. ಪಕ್ಷ ನಮ್ದು ಕಾರ್ಯಕರ್ತರ ಪಕ್ಷ ಆಗಿರೋದ್ರಿಂದ ಸುಮಾರು ನಮ್ಗೇನು ಸಮಸ್ಯೆ ಇಲ್ಲ. ಕಾರ್ಯಕರ್ತರು ಬಲದಿಂದನೇ ನಾವು ನಿಂತಿರೋವಂಥದ್ದು. 70 ವರ್ಷದಿಂದ ನೋಡ್ಕೊಂಡ್ ಬಂದಿದ್ದಾರೆ. ಇಡೀ ದೇಶದಲ್ಲೇ ಏನು ಕಾಂಗ್ರೆಸ್ ಅಂತ ಹೋದ್ರೆ ಅವರನ್ನ ತ್ಯಜಿಸಿದ್ದಾರೆ. ಅದೇ ರೀತಿ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಿರೋದ್ರಿಂದ ಈ ಕಾಂಗ್ರೆಸ್ ಆಗಲಿ ಅಥವಾ NDA ಆಗಲಿ ಮತ್ತೊಂದಾಗಲಿ ಪಕ್ಷಕ್ಕಾಗಲಿ ಇವರು ಮುಖ್ಯಮಂತ್ರಿ ಅಲ್ಲ. ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ. ಅವ್ರು ಏನು ಮಾಡಬೇಕು ತಿಳಿದಿದ್ದಾರೆ, ವಿದ್ಯಾವಂತರು, ಹೋರಾಟ ಮಾಡಿದ್ದಾರೆ. ಅವ್ರಿಗೆ ಏನು ಮಾಡಬೇಕು ಅಂತ ತಿಳಿದಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡಲಿ, ಒಳ್ಳೇದಾಗಲಿ. ಯಾವ ಪಕ್ಷ ಯಾವ್ದಾರು ಬರಲಿ, ಕೆಲಸ ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ಮಾಡಲೇಬೇಕು. ಸಾರ್ವಜನಿಕರು ತೆರಿಗೆ ಹಣದಲ್ಲಿ ಇವರು ಅಧಿಕಾರ ಮಾಡ್ತಾ ಇರ್ತಾರೆ. ಆ ತೆರಿಗೆ ಕೊಟ್ಟಿರೋದಕ್ಕೆ ಇವರು ನ್ಯಾಯ ಸಲ್ಲಿಸಬೇಕು ಅಂತ ನಾನು ಕೇಳ್ಬೋದು.